ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೇಳಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಕೂಡ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗವು ಕೂಡ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ, ಬಡವರ, ವಿಧವೆಯರ ಮತ್ತು ಅನಾಥರ ಬಗ್ಗೆ. ಭಾಗ 1. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ, ಬಡವರ, ವಿಧವೆಯರ ಮತ್ತು ಅನಾಥರ ಬಗ್ಗೆ. ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಕಡೆಗೆ ಹೋಗೋಣ. ಯೋಬನು 22ನೇ ಅಧ್ಯಾಯ 6ರಿಂದ 20ರವರೆಗೆ. ನೋಡು, ನಿನ್ನ ಸಹೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ, ಬೆತ್ತಲೆಯವರ ಬಟ್ಟೆಯನ್ನು ಸೆಳೆದುಕೊಂಡಿದ್ದಿ. ಬಳಲಿದವರಿಗೆ ನೀರು ಕೊಡದೆ ಹಸಿದವನಿಗೆ ಅನ್ನವಿಕ್ಕದೆ ಹೋಗಿದ್ದಿ. ಬಲಿಷ್ಠನಾದರೆ ದೇಶವೇ ಅವನದು, ಅಲ್ಲಿ ಸನ್ಮಾನ ಯೋಗ್ಯನಾಗಿ ವಾಸಿಸತಕ್ಕವನು ಅವನೇ. ನೀನು ವಿಧವೆಯರನ್ನು ಬರಿಗೈಯಾಗಿ ಕಳುಹಿಸಿಬಿಟ್ಟು ಅನಾಥರ ಕೈಗಳನ್ನು ಮುರಿದಿದ್ದಿ. ಆದ ಕಾರಣ ಬೋನುಗಳು ನಿನ್ನ ಸುತ್ತಲೂ ಕಾದಿದೆ, ಪಕ್ಕನೆ ಉಂಟಾದ ಭಯವು ನಿನ್ನನ್ನು ತಲ್ಲಣಗೊಳಿಸುತ್ತದೆ. ಇದಲ್ಲದೆ ಮುಂಗಾಣದ ಕತ್ತಲು, ಜಲ ಪ್ರವಾಹವು ನಿನ್ನನ್ನು ಆವರಿಸುತ್ತವೆ. ದೇವರು ಉನ್ನತಾಕಾಶದಲ್ಲಿ ಇಲ್ಲವೋ? ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು. ನೀನಾದರೂ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನು. ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆಯುತ್ತಾನೆ ಎಂದು ಹೇಳಿಕೊಂಡಿವೆಯಲ್ಲವೇ? ಕೆಟ್ಟವರು ಮೊದಲಿನಿಂದಲೂ ನಡೆದ ದಾರಿಯನ್ನು ಹಿಡಿಯುವಿಯಾ? ಅಕಾಲ ಮರಣವು ಅವರನ್ನು ಅಪಹರಿಸಿತು, ಅವರಿಗೆ ಆಧಾರವಾಗಿದ್ದ ನೆಲವು ನೀರಾಗಿ ಹರಿಯಿತು. ದೇವರವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿಕೊಂಡಿದ್ದರು. ಅವರು ಆತನನ್ನು ಅರಿತು, ನಮ್ಮಿಂದ ತೊಲಗಿ ಹೋಗು, ಸರ್ವಶಕ್ತನು ನಮಗೇನು ಮಾಡಾನು ಎಂದು ಹೇಳಿಕೊಳ್ಳುತ್ತಿದ್ದರು. ಅಬ್ಬಾ, ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ನೀತಿವಂತರು ಇದನ್ನು ನೋಡಿ ಹಿಗ್ಗುವರು. ನಮಗೆ ವಿರುದ್ಧವಾಗಿ ಎದ್ದವರು ಹಾಳಾಗಿಯೇ ಹೋದರು, ಅವರ ಉಳಿದ ಸೊತ್ತನ್ನು ಬೆಂಕಿಯು ನಾಶ ಮಾಡಿತು ಎಂದು ನಿರ್ದೋಷಿಗಳು ದುಷ್ಟರನ್ನು ಅಣಕಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಅರ್ಥ ಏನಪ್ಪ ಅಂದರೆ, ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನಾವು ಇತರ ಬಡವರ, ವಿಧವೆಯರ, ಅನಾಥರ ಆಸ್ತಿ ಪಾಸ್ತಿಯ ಹಣ, ಯಾವುದೇ ವಸ್ತುಗಳನ್ನು ಅಡವಿಟ್ಟುಕೊಳ್ಳಬಾರದು. ಅವರ ಬಟ್ಟೆ ಅದು ಇದು, ಅವರಿಗೆ ಬೇರೆಯವರು ಕೊಟ್ಟಂಥ ಬಟ್ಟೆಗಳನ್ನು ಕೂಡ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಇದು ಆಶ್ರಮಗಳಿಗೆ, ಹಾಸ್ಟೆಲ್ಗಳಿಗೆ, ಇಂಥ ಬಡಬಗ್ಗರಿಗೆ, ವಿಧವೆಯರಿಗೆ, ವಿಧುರರಿಗೆ, ಅನಾಥರಿಗೆ ಕೊಟ್ಟಂಥ ಒಳ್ಳೊಳ್ಳೆ ಬಟ್ಟೆಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಇವತ್ತು ಹಳೆ ಬಟ್ಟೆಗಳನ್ನು ಅವರಿಗೆ ಕೊಡುವರಾಗಿದ್ದಾರೆ. ಹಿಂದೆ ಒಂದ್ಸಲ ಕೊಡಗಿನಲ್ಲಿ ಜಲಪ್ರವಾಹ ಬಂದಾಗ ಅನೇಕ ಕಡೆಗಿಂತ ಒಳ್ಳೆ ಬಟ್ಟೆಗಳು ಹೋಯಿತು. ಅದನ್ನು ಒಳ್ಳೊಳ್ಳೆಯವರು ಐಶ್ವರ್ಯವಂತರು ಇಟ್ಟುಕೊಂಡು ಹಾಳಾದ ಬಟ್ಟೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅನೇಕರು ಕೊಡದೆ ಕೂಡ ಇದ್ದಾರೆ. ಇದು ಕೂಡ ದೇವರಿಗೆ ಬಹಳ ಬೇಸರ. ಬಳಲಿದವರಿಗೆ ನೀರು ಕೊಡದೆ ಹಸಿದವನಿಗೆ ಅನ್ನ ಇಕ್ಕದೆ, ಇವತ್ತು ಕುಡಿಯೋಕ್ಕೆ ಆಗಿ ಬಂದವನಿಗೆ ನೀರು ಕೊಡದೆ, ಹೊಟ್ಟೆಸ್ತವನಿಗೆ ಅನ್ನ ಕೊಡದೆ ಹೋದರು, ಅದು ಕೂಡ ಬೇಸರ. ಬಲಿಷ್ಠನಾದರೆ ದೇಶವೇ ಅವನದು, ಅಲ್ಲಿ ಸನ್ಮಾನ ಯೋಗ್ಯನಾಗಿ ವಾಸಿಸತಕ್ಕವನು ಅವನೇ. ಇವತ್ತು ಐಶ್ವರ್ಯವಂತರು ಬಡ ಬಗ್ಗರಿಗೆ, ಇಂಥವರಿಗೆ ದಾನ ಧರ್ಮ ಮಾಡುವುದು ಬಹಳ ಕಡಿಮೆ, ಅವರನ್ನು ಓಡಿಸುವರಾಗಿದ್ದಾರೆ. ಇದು ಕೂಡ ದೇವರಿಗೆ ಬೇಸರ. ನೀನು ವಿಧವೆಯರನ್ನು ಬರಿಗೈಯಾಗಿ ಕಳುಹಿಸಿಬಿಟ್ಟು ಅನಾಥರ ಕೈಗಳನ್ನು ಮುರಿದಿದ್ದಿ. ಇವತ್ತು ಏನು ಇಲ್ಲದ ಬಡ ಬಗ್ಗರು, ವಿಧವೆಯರು, ಅನಾಥರು ಕೆಲಸ ಮಾಡಿಸಿಬಿಟ್ಟು ಅವರಿಗೆ ಏನೂ ಕೊಡದೆ ಅವರನ್ನು ಕಳುಹಿಸುವಂಥದ್ದು, ಅವರಿಗೆ ನಾನಾ ಥರದ ಹಿಂಸೆಯನ್ನು ಕೊಡಿಸುವಂಥದ್ದು, ಇದು ಕೂಡ ಬಹಳ ಒಂದು ದೇವರಿಗೆ ಬೇಸರ. ಆದ ಕಾರಣ ಬೋನುಗಳು ನಿನ್ನ ಸುತ್ತಲೂ ಕಾದಿವೆ, ಪಕ್ಕನೆ ಉಂಟಾದ ಭಯವು ನಿನ್ನನ್ನು ತಲ್ಲಣಗೊಳಿಸುತ್ತದೆ. ಆದ ಕಾರಣ ಏನೇ ಮಾಡಿದರೂ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ನಾನಾ ರೀತಿಯ ಶಿಕ್ಷೆಯನ್ನು ಅಂಥವರು ಅನುಭವಿಸಲೇಬೇಕಾಗ್ತದೆ. ಪಕ್ಕನೆ ಉಂಟಾದ ಭಯವು ನಿನ್ನನ್ನು ತಲ್ಲಣಗೊಳಿಸುತ್ತದೆ. ಆದರೆ ಖಂಡಿತವಾಗಿ ಅವರಿಗೆ ಹೆದರಿಕೆ ಬಂದು ಯಾಕಪ್ಪ ಹೀಗಾಯ್ತು ಎಂಬ ಭಯವು ನಿನಗಿರ್ಬೋದು, ಸರ್ವವು ಕೂಡ ಇಲ್ಲದೆ ಆಗಬಹುದು.
11 ಇದಲ್ಲದೆ ಮುಂಗಾಣದ ಕತ್ತಲು ಜಲಪ್ರವಾಹವು ನಿನ್ನನ್ನು ಆವರಿಸುತ್ತದೆ ಅಂತ ಅನಾಚಾರ, ದಗ, ಮೋಸವನ್ನು ಮನಸ್ಸು ನೋಯಿಸುವಂಥದ್ದು, ಇದು ಕೂಡ ಒಂದು ಕೊಲೆಗೆ ಸಮಾನ. ಖಂಡಿತವಾಗಿ ಬಹಳ ಶಿಕ್ಷೆಗೆ ಕೂಡ ಅವರು ಗುರಿಯಾಗ್ತಾರೆ ಎಂಬುದಾಗಿ. ದೇವರು ಉನ್ನತ ಆಕಾಶದಲ್ಲಿ ಇಲ್ಲವೋ? ನಕ್ಷತ್ರ ಮಂಡಲ ತುದಿ ಎಷ್ಟೋ ಎತ್ತರ ನೋಡು. ನೀನಾದರೂ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಅವನಿಗೆ ಪರದೆ ಆಗಿರುವುದರಿಂದ ನೋಡಲಾರನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲೇ ನಡೆಯುತ್ತಾನೆಂದು ಹೇಳಿಕೊಂಡಿವೆ ಅಲ್ಲವೇ? ಒಂದ್ಸಲ ಯೋಬ ಹೇಳಿರ್ಬೋದು, ದೇವರು ನೋಡೋದಿಲ್ಲ, ಮಾಡೋದಿಲ್ಲ, ಮೋಡ ಮರೆಯಾಗ್ತದೆ ಎಂಬುದಾಗಿ. ಅದಕ್ಕೆ ಎಲಿಫಜನು ಹೇಳ್ತಾನೆ, ದೇವರು ನೋಡೋದಿಲ್ಲ ಅಂತ ಆದರೆ ನೀನು ಹೀಗೀಗೆ ಮಾಡಿರಬಹುದು ಈ ರೀತಿ, ಆದರೆ ಈಗ ಈ ಶಿಕ್ಷೆ ನಿನಗೆ ಯಾಕೆ ಬಂತು ಎಂಬುದಾಗಿ. ದೇವರು ಆಕಾಶದ ಮೇಲೆ ಇದ್ದು ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಇಣಿಕಿ ನೋಡವನಾಗಿದ್ದಾನೆ, ಪ್ರತಿಯೊಂದನ್ನು ಕೂಡ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರು ನೋಡೋದಿಲ್ಲ ಅಂತ ಹೇಳಲೇಬಾರದು. ಇವತ್ತು ಅನಾಥರಿಗೆ, ಬಡ ಬಗ್ಗರಿಗೆ, ವಿಧವೆಯರಿಗೆ, ವಿಧುರರಿಗೆ ಕೊಡುವಂಥ ಶಿಕ್ಷೆ, ಕಷ್ಟ, ಸಂಕಟ, ಕಣ್ಣೀರನ್ನ ಇವತ್ತು ಆ ರೀತಿ ಸೂಚಿಸಿದರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೆಟ್ಟವರು ಮೊದಲಿನಿಂದಲೇ ನಡೆದ ದಾರಿಯನ್ನು ಹಿಡಿವಿಯಾ? ಆದ್ದರಿಂದ ಇಂಥವರೆಲ್ಲರೂ ಕೆಟ್ಟವರಾಗಿದ್ದಾರೆ, ಅವರ ದಾರಿಯಲ್ಲಿ ನಾವು ಹೋಗಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. 16ನೇ ವಚನ, ಅಕಾಲ ಮರಣವು ಅವರನ್ನು ಆವರಿಸಿತು, ಅವರಿಗೆ ಆಧಾರವಾಗಿದ್ದ ನೆಲವು ನೀರಾಗಿ ಹೋಯಿತು. ಅನ್ಯಾಯ ಮಾಡಿ, ದಗ, ಮೋಸದಿಂದ ಯಾರು ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ತಾರೆ, ಅವರು ಯಾವ ರೀತಿ ಅವರಿಗೆ ಮರಣ ಬರ್ತದೆ ಅಂತ ಗೊತ್ತಿಲ್ಲ. ಅವರು ನಂಬಿದ ಆಸ್ತಿ ಪಾಸ್ತಿ ಬೆಳ್ಳಿಯು ಸಂಪೂರ್ಣ ನೀರಾಗಿ ಹೋಯಿತು, ನೀರಲ್ಲಿ ಕೊಚ್ಚಿ ಹೋಗ್ತದೆ, ಅದು ಅವರಿಗೆ ಸಿಕ್ಕೋದಿಲ್ಲ ಎಂಬುದಾಗಿ. 17ನೇ ವಚನ, ದೇವರವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದ್ದರೂ ಅವರು ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗುವ ಎಂಬುದಾರೆ. ದೇವರವರಿಗೆ ಎಷ್ಟೇ ಆಸ್ತಿ ಪಾಸ್ತಿ ಏನು ಕೊಟ್ಟರು ಕೂಡ ದೇವರನ್ನು ನಂಬೋದಿಲ್ಲ. ಬದಲಾಗಿ ಏನು ಮಾಡ್ತಾರೆ ಇವರು? ಇಂಥ ಅನಾಥರನ್ನು, ಬಡಬಗ್ಗರನ್ನು, ವಿಧವೆಯರನ್ನು, ವಿಧುರರನ್ನು ಕೂಡ, ಬಡವರನ್ನು ಕೂಡ ಮನೆಯಿಂದ ಏನು ಮಾಡ್ತಾರೆ? ದೂರ ಓಡಿಸುವವರಾಗಿದ್ದಾರೆ, ಅವರಿಗೆ ಏನು ಕೊಡದವರಾಗಿದ್ದಾರೆ. ಇಂಥವರ ಮೇಲೆ ಕೂಡ ದೇವರಿಗೆ ಬಹಳ ಬೇಸರ. 18, ಸರ್ವಶಕ್ತನು ನಮಗೇನು ಮಾಡಾನು ಎಂದು ಹೇಳಿಕೊಳ್ಳುತ್ತಿದ್ದರು, ಅಬ್ಬ ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ಈ ರೀತಿ ಮಾಡೋರು ಹೇಳೋರಿಂದ ನಾವು ದೂರ ಇರಬೇಕು, ದೇವರಿಗೆ ಭಯಪಡಬೇಕು. ಆಕಾಶದಿಂದ ಮೇಲೆ ಕೂತುಕೊಂಡು ದೇವರು ಆಕಾಶದಿಂದ ಕೆಳಗೆ ಪ್ರತಿಯೊಬ್ಬರನ್ನು ಕೂಡ ಇಣಿಕಿ ನೋಡವನಾಗಿದ್ದಾನೆ, ಅವರು ಇಡುವ ಹೆಜ್ಜೆಯನ್ನು ಪರೀಕ್ಷಿಸವನಾಗಿದ್ದಾನೆ, ಪ್ರತಿಯೊಬ್ಬರ ಹೃದಯವನ್ನು ಕೂಡ ನೋಡವನಾಗಿದ್ದಾನೆ ಎಂದು ಸತ್ಯವೇದ ನಮಗೆ ಬಹಳ ಕಡೆಗೆ ತಿಳಿಸಲ್ಪಡುತ್ತದೆ. ಆದ್ರಿಂದ ದುಷ್ಟರ ಸಾಹಸ ನಾವು ಮಾಡದವರಿಂದ ದೂರವಾಗಿರಬೇಕು. ನೀತಿವಂತರು ಇದನ್ನು ನೋಡಿ ಹಿಗ್ಗುವರು, ನಮಗೆ ವಿರುದ್ಧವಾಗಿ ಎದ್ದವರು ಹಾಳಾಗಿಯೇ ಹೋದರು. ಖಂಡಿತವಾಗಿಯೂ ದೇವರು ಯಾರನ್ನು ನಡೆಸ್ತಾರೋ, ಯಾರಿಗೆ ಜ್ಞಾನ ಇದೆಯೋ, ಸರಿಯಾಗಿ ದೇವರನ್ನು ಯಾರು ಅರಿತುಕೊಂಡಿದ್ದಾರೋ ಅವರು ಇಂಥ ದುಷ್ಟರ ಇಂಥ ಮಾತುಗಳನ್ನು ನೋಡಿದಾಗ ಅವರು ಹಿಗ್ತಾರೆ. ಒಂದಲ್ಲ ಒಂದು ದಿವಸ ಇವರಿಗೂ ಇದೇ ಗತಿ ಬರ್ತದೆ. ದೇವರನ್ನು ಇವರು ಹೀಯಾಳಿಸ್ತಾ ಇದ್ದಾರೆ, ದೇವರನ್ನು ಬಿಟ್ಟು ಜೀವಿಸ್ತಾ ಇದ್ದಾರೆ, ದೇವರನ್ನು ದೂರ್ತಾ ಇದ್ದಾರೆ, ಎಲ್ಲವನ್ನೂ ದೇವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಾರೆ ಎಂಬುದಾಗಿ ನೀತಿವಂತರು ಹಿಗ್ತಾರೆ. ಒಂದಲ್ಲ ಒಂದು ದಿವಸ ಇವರಿಗೆ ಕಷ್ಟ ಬರ್ತದೆ ಎಂಬುದಾಗಿ. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದವರು, ದೇವರಿಂದ ಜ್ಞಾನವನ್ನು ಹೊಂದಿದವರು ಇವತ್ತು ಕೂಡ ಇದೇ ರೀತಿ ನಡೆಯವರಾಗಿದ್ದಾರೆ. ದೇವರ ಮೇಲೆ ಭಯ ಭಕ್ತಿ ಇಟ್ಟು ಅಂತ ದುಷ್ಟರ ಖಂಡಿತವಾಗಿ ನಾವು ಬಂದಿದ್ದನ್ನು ಕಾಣ್ತಾ ಇದ್ದೇವೆ, ಕಾಣುತ್ತಲೇ ಇದ್ದೇವೆ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. 20, ಅವರ ಉಳಿದ ಸೊತ್ತನ್ನು ಬೆಂಕಿಯು ನಾಶ ಮಾಡಿತೆಂದು ನಿರ್ದೋಷಿಗಳು ದುಷ್ಟರನ್ನು ಅಣಕಿಸುವರು. ನೋಡಿ, ಆಸ್ತಿ ಪಾಸ್ತಿ ದುಡಿದಿಕ್ಕೆ ಸರಿ ಕೊಡಲಿಲ್ಲ, ಹೊಡೆದ ಬಡ್ದ ಎದುರಿಸಿದ್ರು, ಓಡಿಸಿದ್ರು, ಆ ವಿಧವರ ಕೈಲಿ ದುಡಿಸಿಕೊಂಡ್ರು, ಅನಾಥ ಮಕ್ಕಳನ್ನ ದುಡಿಸಿಕೊಂಡ್ರು, ಎಲ್ಲ ಸಂಪಾದನೆ ಮಾಡಿದ್ರು, ಕಡೆಗೆ ಅವರಿಗೆ ಏನೂ ಕೊಡದವರನ್ನು ಓಡಿಸಿದ್ರು, ಬಹಳ ಕಷ್ಟ ಸಂಕಟಕ್ಕೆ ಗುರಿಯಾದರು ಅಂತೇಳಿ ಅವತ್ತು ಏನಂತಾರೆ, ಈ ಬಹಳ ಜನ ಅವರನ್ನು ಅಣಕಿಸ್ತಾರಂತೆ. ನೋಡಪ್ಪ, ಒಂದು ಸಮಯದಲ್ಲಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ವಾಹನ ಅಂಧಕಾರ ಜೀವನ ಐಡಿರ ಜೀವನ ಹೇಗೆ ಮೆರೆದ್ರು, ಇವತ್ತು ಅವರ ಪರಿಸ್ಥಿತಿಗಳು ಏನಾಯ್ತು ನೋಡು, ಇಂಥವರಿಗೆ ಹೀಗೆ ಮಾಡಿದ್ದೇ ಈ ಕಾರಣ ಎಂಬುದಾಗಿ ನೀತಿವಂತರು ಅವರು ಏನ್ ಮಾಡ್ತಾರೆ ಅಂತ ಅವತ್ತು ಈ ದುಷ್ಟರನ್ನ ಅಣಕಿಸ್ತಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಿದ್ದರಲ್ಲಿ ಖಂಡಿತವಾಗಿ ಬಡವರು, ವಿಧವೆಯರು, ವಿಧುರರು, ಅನಾಥ ಮಕ್ಕಳಿಗೆ, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ನಾವು ಆದಷ್ಟು ದೇವರು ಕೊಟ್ಟಿದ್ದರಲ್ಲಿ ನಾವು ಸಹಾಯ ಮಾಡಿ ಅವರನ್ನು ಸಂತೋಷಪಡಿಸಬೇಕು. ಆಗ ದೇವರನ್ನು ಕೂಡ ಸಂತೋಷಪಡಿಸಿದಾಗೆ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ಓದುವಾಗ, ಇಂತಿಂಥವರಿಗೆ ನೀವು ಹೀಗೀಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಆಯಿತು ಎಂಬುದಾಗಿ
ದೇವರು ಯೇಸುಸ್ವಾಮಿ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಅದರಲ್ಲಿ ಮತ್ತಾಯ 25:34 ವಚನವನ್ನು ಓದುವಾಗ, ತಂದೆಯಿಂದ ಆದಿಯಿಂದಲೇ ಆಶೀರ್ವಾದ ಹೊಂದಿದವರೇ ತಂದೆಯಾದ ದೇವರ ಸಾಮ್ರಾಜ್ಯದ ಹಕ್ಕನ್ನು ಪಡೆಯಿರಿ ಎಂಬುದಾಗಿ ಮತ್ತಾಯ 25:34 ತಿಳಿಸುತ್ತದೆ. ಇಂಥ ದಾನ ಧರ್ಮ ಮಾಡುವವರು, ಅನಾಥರ ಬಗ್ಗೆ, ಬಡಬಗ್ಗರ ಬಗ್ಗೆ, ವಿಧುರರ ಬಗ್ಗೆ ಇವತ್ತು ಪ್ರೀತಿ ಕಾಳಜಿ ಇರುವರು, ಅದು ತಂದೆಯಾದ ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ ಅದನ್ನು ನಡೆಸ್ತಾರೆ ಹೊರತು ಇಲ್ಲದ್ರೆ ನಡೆಸಲು ಸಾಧ್ಯವಿಲ್ಲ. ಅಂಥವರಿಗೆ ಪರಲೋಕ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ ಈ ವಚನವು ನಮಗೆ ತಿಳಿಸಲ್ಪಡ್ತದೆ. ಒಂದು ವೇಳೆ ಎಷ್ಟೇ ಆಸ್ತಿ ಪಾಸ್ತಿ ಏನೇ ಇದ್ರೂ ಕೂಡ ಕೊಡದೆ ಈ ಬಡ ಬಗ್ಗರನ್ನ, ಕೂಲಿ ಮಾಡಿದವರನ್ನ, ಅನಾಥರನ್ನ, ವಿಧುರರನ್ನ ಇವತ್ತು ಹಿಂಸಿಸಿದವರು, ಮಾಡಿದವರು, ನೋಯಿಸಿದವರಿಗೆ ಅವರಿಗೆ ಸಹಾಯ ಮಾಡದೆ ಹೋದರೆ ಯಾವ ಶಿಕ್ಷೆ ಎಂಬುದಾಗಿ ಮತ್ತಾಯ 25:41-46 ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಇದನ್ನು ನಾವು ಕಾಣಬಹುದು. ಮುಂದೆ ಹೋದಾಗ ನಾವು ಅಲ್ಲಿ ಯೆಶಾಯ 66:24, ಮಾರ್ಕ 9:48, ಮತ್ತಾಯ 24:30 ನಾವಲ್ಲಿ ನೋಡುವಾಗ ಮತ್ತು ಪ್ರಕಟಣೆ 21:8 ಓದುವಾಗ ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ಕಣ್ಣಾರೆ ಕಾಣ್ತಾ ಇದೆ, ಮುಂದೆಯೂ ನಡೆದು ಹೋಗಿದೆ, ಇವತ್ತು ಕೂಡ ನಡೆದು ಹೋಗಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಬಹಳ ಎಚ್ಚರದಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಲು ಪ್ರಯತ್ನ ಮಾಡಬೇಕು. ಅಂಥವರ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸ್ತಾನೆ. ಆದುದರಿಂದ ಬಡವರ ಬಗ್ಗೆ, ವಿಧವೆಯರ, ವಿಧುರರ, ಅನಾಥಗಳ ಬಗ್ಗೆ ಬಹಳ ಎಚ್ಚರ. ನಮ್ಮಲ್ಲಿ ಇದ್ದುದನ್ನು ಚೆನ್ನಾಗಿ ಅವರನ್ನು ಪೋಷಣೆ ಮಾಡಿ ಪ್ರೀತಿ ಮಾಡಿದರೆ ದೇವರನ್ನ ಪ್ರೀತಿಸಿದ ಹಾಗಾಯಿತು. ಖಂಡಿತವಾಗಿ ಅಂಥವರನ್ನ ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶದಲ್ಲಿ ಏನಾದರೂ ಕೇಳುತ್ತಿರುವ ನಮ್ಮ ಸಹೋದರ ಸಹೋದರಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ನಿಮ್ಮ ದಾರಿಯಲ್ಲಿ ನಡೆಸಿರಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಆಶೀರ್ವಾದ ಹೊಂದುವಂತಾಗಲಿ, ಇತರರಿಗೂ ಇದರ ಬಗ್ಗೆ ಸಾಕ್ಷಿ ನುಡಿಯುವಂತಾಗಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.